Hey everyone, welcome back to the channel. ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ಸೊ ನೋಡ್ತಾ ಇದ್ದೀರಾ, ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ನಾವು ಬ್ಯಾಂಗ್ಳೂರಿಗೆ ಫ್ಯೂ ಡೇಸ್ ಬ್ಯಾಕ್ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ವಿ. ಬ್ಯಾಂಗ್ಳೂರಿಗೆ ಯಾಕೆ ಹೋಗಿದ್ವಿ ಅಂದ್ರೆ, ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಟ್ರೈನಲ್ಲಿ ಹೋಗ್ತಾ ಇದೀವಿ, ನಾನು, ನನ್ನ ತಂಗಿ, ನನ್ನ ಮಗ, ಉಡುಪಿಯಿಂದ ಬ್ಯಾಂಗ್ಳೂರ್ ಕಡೆಗೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನ್ನ ತಂಗಿದ್ ಮದ್ವೆ ಇದೆ. ಸೊ ಹಾಗಾಗಿ ಅವಳು ಮದ್ವೆ ಆದ್ಮೇಲೆ ಮನೆ ಸೆಟ್ ಆಗ್ಬೇಕಲ್ಲ, ಅಂದ್ರೆ ಮನೇಲೆಲ್ಲ ಪಾತ್ರೆ ಅದು ಇದೆಲ್ಲ ಸೆಟ್ ಮಾಡ್ಬೇಕು. ಸೊ ಮದ್ವೆ ಆದ್ಮೇಲೆ ಗಡಿಬಿಡಿಯಲ್ಲಿ ಆಗಲ್ಲ ಅಂತ ನಾವು ಮದ್ವೆಗೆ ಮುಂಚೆನೆ ಒಂದೆರಡು ದಿನ ಮುಂಚೆ ಹೋಗಿದ್ವಿ. ಹಾಗೇನೆ ನಾನು ನಂದು ಸ್ವಲ್ಪ ಪರ್ಸನಲ್ ವರ್ಕ್ ಇತ್ತು, ಹಾಗಾಗಿ ಹೋಗಿದ್ವಿ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೋಗಿ ಆಯ್ತು, ನನ್ನ ತಂಗಿದ್ ಮನೆ ಎಲ್ಲ ಸೆಟ್ ಆಯ್ತು. ಅವಳಿಗೆ ಬೇಕಾಗಿರೋ ಸಾಮಾನುಗಳು, ಮನೆ ವಸ್ತುಗಳು ಎಲ್ಲ ಕೊಡಿಸಿ ಮನೇನ ಫುಲ್ ಸೆಟ್ ಮಾಡಿ, ಹಾಗೆ ನಾವು ಒಂದಿನ ಫ್ರೀ ಆಗಿದ್ವಾ. ಸೊ ಹಾಗಾಗಿ ನಾವೆಲ್ಲಾದ್ರೂ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಆವಾಗ ನಮ್ಮ ತಂಗಿ ಗಂಡ ಅಂದ್ರೆ ಅವ್ರು ಎಲ್ಲಿ ಮನೆ ಮಾಡಿದಾರಲ್ವಾ, ಅಲ್ಲಿಂದ ಹತ್ರದಲ್ಲೇ ಇರೋದು ಒಂದು ಹೆಸರಘಟ್ಟ ಲೇಕ್. ಸೊ ಅದು ತುಂಬಾ ಚೆನ್ನಾಗಿದೆ ಅಂತ. ಸೊ ನಮಗೂ ನೋ ಐಡಿಯಾ ಹೇಗಿದೆ ಅಂತ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನಾವು ಹೊರಟ್ವಿ. ಓ ಮೈ ಗಾಡ್, ನಾನು ಎಣ್ಸಿರ್ಲಿಲ್ಲ ಬ್ಯಾಂಗ್ಳೂರಲ್ಲೂ ಈ ತರ ಜಾಗಗಳಿದೆ ಇನ್ನೂ ಸಹ ಅಂತ. ಅಫ್ಕೋರ್ಸ್ ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಅಂತ ಕರೀತಾರೆ, ಬಟ್ ಇದು ಒಂದು ಪ್ರಾಪರ್ ಆಗಿರೋ ಒಂದು ಹಳ್ಳಿ, ಆಮೇಲೆ ಕೆರೆ, ಗದ್ದೆಗಳು, ಒಳ್ಳೆ ರೀತಿ ಮೇಂಟೈನ್ ಮಾಡಿರುವಂತ ತೋಟಗಳು ದಾರಿಯಲ್ಲಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು, ಅಷ್ಟೇ ಆಶ್ಚರ್ಯ ಕೂಡ ಆಯ್ತು ನನ್ಗೆ. ಯಾಕಪ್ಪ ಅಂದ್ರೆ ಬ್ಯಾಂಗ್ಳೂರಲ್ಲಿ ನಮ್ಗೆ ಈ ತರ ಒಂದು ಜಾಗ ಇದೆಯಾ? ನಾನು ಆಲ್ಮೋಸ್ಟ್ 10-11 ಇಯರ್ಸ್ ಇಂದ ಬ್ಯಾಂಗ್ಳೂರಲ್ಲಿ ವಾಸ ಮಾಡಿದ್ದೀನಿ. ಸೊ ನನ್ಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಈ ತರ ಜಾಗಗಳು ಇದೆಯಾ ಬ್ಯಾಂಗ್ಳೂರಲ್ಲಿ? ಅದು ಇಷ್ಟೊಂದು ಅಂದ್ರೆ ನಾವಿರೋ ಟೌನ್, ಅಂದ್ರೆ ನಾವಿರೋ ಒಂದು ಏರಿಯಾದಿಂದ ಇಷ್ಟು ಹತ್ರದಲ್ಲಿ ಅಂತ ಅನಿಸ್ತು. ಸೊ ಅದಾದ್ಮೇಲೆ ಗೊತ್ತಾಗಿದ್ದು, ಒಂದು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಥವಾ ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ ಅವರು ಒಂದು ಸುಮಾರು ಎಕರೆ ಜಾಗಗಳನ್ನ ಈ ತರ ಮೇಂಟೈನ್ ಮಾಡಿದ್ದಾರೆ. ಇದು ನೋಡ್ತಾ ಇದೀರಲ್ಲ, ಎರಡು ಕಡೆ ಇದೇನು ಅಶೋಕ ಮರಗಳು, ಅದ್ರ ಪಕ್ಕದಲ್ಲಿ ತೋಟನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಬ್ರೀಡ್, ಎಲ್ಲಾ ವೆರೈಟಿ ಹಣ್ಣುಗಳು, ತರಕಾರಿಗಳು, ದೊಡ್ಡ ದೊಡ್ಡ ಮರಗಳು, ಲೈಕ್ ಹುಣಸೆ ಮರ, ಮಾವಿನ ಮರ, ಆಮೇಲೆ ಒಂದ್ ಸೈಡ್ ಅಲ್ಲಿ ಲೈಕ್ ಕುಂಬಳಕಾಯಿ, ತರಕಾರಿಗಳು ಬೇರೆ ಬೇರೆ, ಹೀರೆಕಾಯಿ, ಬೀನ್ಸ್, ತೊಂಡೆಕಾಯಿ, ಈ ತರ ವೆರೈಟಿ ಆಫ್ ತರಕಾರಿಗಳು. ದ ಅದರ್ ಸೈಡ್, ಇನ್ನೊಂದು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಹಣ್ಣುಗಳು. ಎಷ್ಟು ವೆರೈಟಿ ಆಫ್ ಮ್ಯಾಂಗೋಸ್ ಇತ್ತು ಅಂದ್ರೆ, ಐ ಥಿಂಕ್ ಒನ್ ಫುಲ್ ವಿಡಿಯೋ ನಾವು ಅದ್ರ ಮೇಲೆನೆ ಮಾಡ್ಬೇಕಾಗುತ್ತೆ. ಬಟ್ ಇಟ್ಸ್ ಓಕೆ, ನಮ್ಗೆ ನಾವು ನೋಡ್ಬೇಕಾಗಿರೋ ಪ್ಲೇಸೇ ಬೇರೆ ಅಲ್ವಾ. ಸೊ ಹಾಗಾಗಿ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಪ್ಲೇಸ್. ಸೊ ನೋಡ್ತಾ ಇದ್ರಲ್ಲ, ನಾವು ಅಲ್ಲಿಂದ ನಾನು ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗು ರಿಕ್ಷಾದಲ್ಲಿ ಹೋಗ್ತಾ ಇದ್ವಿ. ಯಾಕಂದ್ರೆ ಮಗು ಇದೆ, ಸೊ ರೇನಿ ಸೀಸನ್, ಸುಮ್ನೆ ಯಾಕೆ ರಿಸ್ಕ್ ಅಂತ ನಾವು ಆಟೋಲ್ಲೇ ಹೋಗ್ತಾ ಇದ್ವಿ. ಮತ್ತೆ ಅಷ್ಟೊಂದು ತುಂಬಾ ದೂರ ಇರಲಿಲ್ಲ, ಒಂದು 6 to 7 ಕಿಲೋಮೀಟರ್ ಇತ್ತು ಮನೆಯಿಂದ. ಸೊ ಹಾಗಾಗಿ ನಾವು ರಿಕ್ಷಾ ಬುಕ್ ಮಾಡ್ಕೊಂಡು ರಿಕ್ಷಾದಲ್ಲಿ ಹೋದ್ವಿ. ಸೊ ಇಲ್ಲಿ ನಾವೀಗ ಹೆಸರಘಟ್ಟ ಲೇಕ್ನ ರೀಚ್ ಆದ್ವಿ. ಸಾರಿ, ಲೀಕ್ ಅಂತ ಹೇಳಿದೆ. ಓಕೆ, ಲೇಕ್ನ ರೀಚ್ ಆದ್ವಿ. ಆದ್ರೆ ನನ್ನ ತಂಗಿ ಮತ್ತೆ ಅವ್ರ ಹಸ್ಬೆಂಡ್ ಬೈಕಲ್ಲಿ ಬರೋರು, ಗೊತ್ತಿಲ್ಲ ಎಲ್ಲಿ ಅವರು ಬೇರೆ ರೂಟ್ ತಗೊಂಡ್ರ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ರೀಚ್ ಆಗಿ ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಅವ್ರು ಬರ್ಲಿ ಅಂತ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ಅಲ್ಲೊಂದು ಚಾಟ್ಸದ್ದು ಅಂಗಡಿ, ಅಥವಾ ಈ ತರ ಪೆಟ್ಟಿ ಅಂಗಡಿ ಅಂತಾರ ಹೇಳ್ತಾರಲ್ಲ, ಅದು ಕಣ್ಣಿಗೆ ಬಿತ್ತು. ನೋಡುವಾಗ ಅಲ್ಲಿ ಚುರ್ಮುರಿ, ಮಸಾಲ್ ಪುರಿ, ಸಾರಿ ಎಂತ ಹೇಳ್ತಾರೆ, ಬೇಲ್ಪುರಿ, ಹಾಗೆ ನಿಪ್ಪಟ್ಟು ಮಸಾಲ, ವೆರೈಟಿ ಇತ್ತು. ಸೊ ಈ ತರ ಚಟ್ಪಟ ತಿಂಡಿಗಳಂದ್ರೆ ನನ್ಗಂದ್ರೂ ತುಂಬಾ ಇಷ್ಟ. ಹಾಗೇನೆ ನನ್ನ ಹಸ್ಬೆಂಡ್ ಹೇಳಿದ್ರು, ಏನಾದ್ರು ತಗೋ, ಅಲ್ಲಿ ಅವ್ರು ಬರೋರ್ಗು ತಿಂತಾ ಇರೋಣ ಅಂತ. ನಮ್ಮ ಇಂಡಿಯನ್ಸ್ ಅಂತ ಹೇಳಕ್ಕಾಗಲ್ಲ, ನಮ್ದು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ನೇಚರೇ ಹೀಗೆ. ಹಸಿವಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಚಟ್ಪಟ ಅನ್ನೋದೇನಾದ್ರು ಕಣ್ಣಿಗೆ ಬಿದ್ರೆ ಸಾಕು, ತಿನ್ಬೇಕು ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸಹ ಬಂದು ನಾನೊಂದು ಭೇಲ್ಪುರಿ, ಸಮಥಿಂಗ್ ಲೈಕ್ ದಟ್, ಭೇಲ್ಪುರಿಯ ಏನೋ ಒಂದು ಹೇಳಿದೆ ನಾನು, ಭೇಲ್ಪುರಿ ಅಥವಾ ನಿಪ್ಪಟ್ ಮಸಾಲ ಅಂತ ಅನ್ಸತ್ತೆ, ಆರ್ಡರ್ ಮಾಡಿದೆ. ಅವ್ರು ಮಾಡೋ ಕಲೆಗೆನೆ ನಾನು ಫಿದಾ ಆಗ್ಬಿಟ್ಟೆ. ಎಷ್ಟು ಚಕ ಅಂತ ಮಾಡ್ತಾರೆ ಗೊತ್ತಾ? 1 ನಿಮಿಷದಲ್ಲಿ 2 ಪ್ಲೇಟ್ ಬೇಲ್ಪುರಿ ರೆಡಿ, 2 ಪ್ಲೇಟ್ ನಿಪ್ಪಟ್ ಮಸಾಲ ರೆಡಿ. ಸೊ ಆಮೇಲೆ ಇನ್ನೊಂದು, ಇಲ್ಲಿ ನಾನು ತುಂಬಾ ಯಾವಾಗ್ಲೂ ಅನಿಸ್ತಾ ಇರುತ್ತೆ ನನಗೆ, ಏನಪ್ಪಾ ಅಂದ್ರೆ, ನಾವ್ ಎಷ್ಟೇ ಒಂದು 5 ಸ್ಟಾರ್ ಹೋಟೆಲಲ್ಲಿ ಹೋಗ್ಲಿ, ದೊಡ್ಡ ಹೋಟೆಲ್ಗಳಲ್ಲಿ ಹೋಗ್ಲಿ, ಈ ಟೇಸ್ಟ್ ಯಾಕೆ ಬರಲ್ಲ ಅಂತ ನಾನು ಯಾವಾಗ್ಲೂ ಅನಿಸ್ತಾ ಇರೋದು. ಹಾಗೆ ನಾನು ಇದನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದ್ ಕಡೆ ನಂಗೆ ಗೊತ್ತಾಯ್ತು, ದ ಮೇನ್ ರೀಸನ್ ಯಾಕೆ ನಮಗೆ ಟೇಸ್ಟ್ ಇಲ್ಲಿ ಒಳ್ಳೆ ಇರುತ್ತೆ ಅಂದ್ರೆ, ಇವರೆಲ್ಲಾನು ಫ್ರೆಶ್ ಆಗಿ ಕಟ್ ಮಾಡಿ, ಫ್ರೆಶ್ ಆಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಬಟ್ ಅದೇ ನಾವು ದೊಡ್ಡ ಹೋಟ್ಲಲ್ಲಿ ಹಿಂದಿನ ದಿನನೋ ಬೆಳಿಗ್ಗೆನೋ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಅದನ್ನ ಆಮೇಲೆ ಬಿಸಿ ಮಾಡಿ ಕೊಡ್ತಾರೆ. ಹಾಗಾಗಿ ನಮಗೆ ಆ ಟೇಸ್ಟ್ ಬರಲ್ಲ.
ಸೊ ಅದಾದ್ಮೇಲೆ ನಂಗೆ ಇಲ್ಲಿ ಒಂದು ಯೂನಿಕ್ ಆಗಿ ನಾನೇನು ಬೇಲ್ಪುರಿ ತಗೊಳ್ತಾ ಇದ್ದೆ ಅಲ್ಲ, ಮಂಡಕ್ಕಿದು, ಅವಾಗ ಒಬ್ರು ಯಾರೋ ತಗೊಂಡ್ರು ಇದನ್ನ. ಸೊ ಇದೇನು ಅಂತ ಕೇಳ್ದೆ ನಾನು. ಅವಾಗ ಅವ್ರು ಹೇಳಿದ್ರು ಗುಲ್ಕನ್ ಬನ್ ಇದು, ಒಳಗಡೆ ಗುಲ್ಕನ್ ಅನ್ನ ಹಾಕ್ಬಿಟ್ಟು ಈ ಪಾನ್ ಅಲ್ಲಿ ಹಾಕೊಡ್ತಾರಲ್ವಾ, ಅದನ್ನ ಗುಲ್ಕನ್ ಅನ್ನ ಬನ್ ಅಲ್ಲಿ ಹಾಕಿ ಕೊಡ್ತಾರೆ ಅಂತ. ಸೊ ನನ್ಗೂ ಓಕೆ, ಟೇಸ್ಟ್ ಮಾಡ್ಬೇಕು. ನಾನು ಯಾವತ್ತೂ ಇದನ್ನ ಟೇಸ್ಟ್ ಮಾಡಿಲ್ಲ, ಸೊ ಹಾಗಾಗಿ ತಗೊಳ್ಳೋಣ, ಟೇಸ್ಟ್ ಮಾಡೋಣ ಅಂತ ತಗೊಂಡೆ. ಸೂಪರ್ ಆಗಿತ್ತು ಮಾತ್ರ. ಓ ಮೈ ಗಾಡ್, ನಾನಂತೂ ಫುಲ್ ಇಷ್ಟ ಆಯ್ತು ನನ್ಗೆ ಅದು. ಅಷ್ಟರಲ್ಲಿ ಅದನ್ನ ತಿಂತಾ ಇದ್ವಾ, ನನ್ನ ತಂಗಿ ಮತ್ತೆ ಅವ್ರ ಹಸ್ಬೆಂಡ್ ಬಂದ್ರು, ಅವ್ರು ನಮ್ಮ ಬೈಕಲ್ಲಿ ಬರ್ತಾ ಇದ್ರು. ಸೊ ಅದಾದ್ಮೇಲೆ ನನ್ನ ತಂಗಿ ನನ್ಗೋಸ್ಕರ ಒಂದು ಸರ್ಪ್ರೈಸ್. ಏನಪ್ಪಾ ಅಂದ್ರೆ, ಇದು ನಮ್ಮ ಚೈಲ್ಡ್ಹುಡ್ ಮೆಮರಿ ಅಂತಾನೆ ಹೇಳ್ಬೋದು. ನಾವು ನಮ್ಮ ಸ್ಕೂಲ್ ಹತ್ರ ಒಂದು ಪೆಟ್ಟಿಗೆ ಅಂಗಡಿ ಇರ್ತಾ ಇತ್ತು, ಅಲ್ಲಿ ನಾನು ತಂಗಿ ತುಂಬಾ ತಿಂತಾ ಇರೋದೇ ಇದು. ನಾವು ಅದಕ್ಕೆ ಜಾಮೂನ್ ಅಂತ ಹೇಳ್ತಾ ಇದ್ವಿ. ನೀವು ಕಮೆಂಟ್ ಮಾಡಿ, ನೀವು ಇದನ್ನ ತಿಂದಿದ್ದೀರಾ ನಿಮ್ ಸ್ಕೂಲ್ ಟೈಮಲ್ಲಿ, ನೀವು ಇದಕ್ಕೆ ಏನ್ ಹೇಳ್ತಾ ಇದ್ರಿ ಅಂತ. ಸೊ ನನ್ ಪಾಪ ಅವಳು ಹೋಗಿ ನನ್ನ ಅಕ್ಕನಿಗೆ ಇದು ಕೊಟ್ರೆ ತುಂಬಾ ಖುಷಿ ಆಗುತ್ತೆ, ಅವಳಿಗೆ ಸ್ಕೂಲ್ ನೆನ್ಪು ಬರ್ಬೋದು ಅಂತ ನನಗೋಸ್ಕರ 2 ತಗೊಂಡ್ ಬಂದಿದ್ಲು. ಅದ್ ನಾನು ತಿಂದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ನಾವು ಓಕೆ ಲೇಕ್ನ ನೋಡಕ್ ಹೊರಟ್ವಿ ಒಳಗಡೆ. ಆಕ್ಚುಲಿ ಏನ್ ಆಗಿತ್ತು ಅಂದ್ರೆ, ನಾವು ಆಟೋ ಅವರು ರಾಂಗ್ ರೂಟ್ ಅಲ್ಲಿ ಹೋಗಿ ಆ ಲೇಕಿನ ಇನ್ನೊಂದು ಬದಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಹೆಂಗೋ ಪುನಃ ನಾವು ರೀರೂಟ್ ಮಾಡಿ ಮತ್ತೆ ಕರ್ಕೊಂಡು, ಅಂದ್ರೆ ಕರೆಕ್ಟ್ ಆಗಿರೋ ರೂಟಿಗೆ ಬಂದ್ವಿ. ಈಗ ನಾವು ಲೇಕ್ನ ನೋಡಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ದೊಂದಿಷ್ಟು ಹರಟೆಗಳು, ತಮಾಷೆ, ಫನ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಓಕೆ, ಇನ್ನೇನು ಎಲ್ಲ ಸುತ್ತಾಡಕ್ ಹೋದ್ರೆ ನನ್ನ ಹಸ್ಬೆಂಡು ಯಾವಾಗ್ಲೂ ಆಸ್ ಯೂಶುವಲ್ ತಿಂತಾನೆ ಇರ್ತಾರೆ. ಅವರಿಗೆ ಅದು ಮಂಡಕ್ಕಿ ಅಂದ್ರೆ ತುಂಬಾ ಇಷ್ಟ. ಚುರ್ಮುರಿ, ಇಲ್ಲಿ ಮಂಗಳೂರು ಸೈಡ್ ಎಲ್ಲ ಚುರ್ಮುರಿ ಅಂತ ಬೀಚ್ ಸೈಡ್ ಎಲ್ಲ ಸಿಗುತ್ತಲ್ವಾ, ಅವ್ರಿಗೆ ಯಾವಾಗ್ಲೂ ತಿಂದ ಅಭ್ಯಾಸ. ಹಾಗಾಗಿ ಅವರಿಗೆ ತಿಂತಾ ಹಿಂದೆ ಬರ್ತಾ ಇದ್ರು. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇದು ಹೆಸರುಘಟ್ಟ ಲೇಕ್ ನೋಡೋದಕ್ಕೆ. ಸೊ ಹಾಗಾಗಿ ಅದೇನ್ ರೂಟು, ಎಲ್ಲಿ, ಹೇಗೆ ಏನೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲರೂ ಫಸ್ಟ್ ಟೈಮೇ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಜಸ್ಟ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಎಲ್ಲಿಂದ ಎಂಟ್ರೆನ್ಸ್ ಏನು ಅಂತ. ಇದು ಈ ತರ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಈ ಬ್ರಿಡ್ಜ್ ಇಂದ ನಡ್ಕೊಂಡು ಹೋದ್ರೆ ನಾವು ಅಲ್ಲಿ ಲೇಕ್ ಹತ್ರ ಹೋಗ್ತೀವಿ. ಸೊ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ ಇದೊಂದು ಬ್ರಿಡ್ಜು. ಆಕ್ಚುಲಿ ಮಳೆಗಾಲ ಇನ್ನೇನ್ ಸ್ಟಾರ್ಟ್ ಆಗ್ತಾ ಇತ್ತು, ಆ ಟೈಮಲ್ಲಿ ನಾವು ಇಲ್ಲಿ ಹೋದದ್ದು, ಬ್ಯಾಂಗ್ಳೂರಿಗೆ ಹೋದದ್ದು, ಐ ಮೀನ್ ಈ ಲೇಕಿಗೆ ಹೋದದ್ದು. ಸೊ ಹಾಗಾಗಿ ಅಷ್ಟೊಂದೇ ನೀರ್ ಇರ್ಲಿಲ್ಲ. ಬಟ್ ಪೀಕ್ ಮಳೆಗಾಲದಲ್ಲಿ ಇಲ್ಲೆಲ್ಲ ಇವಾಗೇನ್ ಈ ಬ್ರಿಡ್ಜ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಿದೀವಲ್ವ, ಆ ಬ್ರಿಡ್ಜ್ ಅಲ್ಲಿ ಫುಲ್ ನೀರಿರುತ್ತೆ ಅಂತ ಹೇಳೋದನ್ನ ನಾನು ಕೇಳಿದೀನಿ. ಈವನ್ ಕೆಲವು ಫೋಟೋಸ್ಗಳಲ್ಲೂ ನಾನು ನೋಡಿದೀನಿ. ನನ್ನ ಹಸ್ಬೆಂಡ್ ಆಸ್ ಯೂಶುವಲ್ ನಾನು ಹೇಳ್ದಾಗೆ ತಿಂತಾ ಇದ್ದಾರೆ. ಸೊ ಅವ್ರು ಹಾಗೇನೆ, ನೀನ್ ವಿಡಿಯೋ ನಿನ್ ಪಾಡಿಗೆ ನೀನ್ ಮಾಡ್ತಾ ಇರು, ನನ್ನ ಪಾಡಿಗೆ ನಾನು ತಿಂತಾ ಇರ್ತೀನಿ ಅಂತ ಹೇಳ್ತಾನೆ ಇದ್ರು. ಆ ಬ್ರಿಡ್ಜ್ ನ ದಾಟ್ಕೊಂಡ್ ಬಂದ್ವಿ. ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟರ್, ಐ ಥಿಂಕ್ 300-400 ಮೀಟರ್ಸ್ ಆದ್ರೂ ಇತ್ತಪ್ಪ ಆ ಬ್ರಿಡ್ಜ್. ಸೊ ಅದನ್ನ ಅಂದ್ರೆ ನಡ್ಕೊಂಡ್ ಬಂದ್ಮೇಲೆ ಇಲ್ಲಿ ನಮ್ಗೆ ಈ ತರ ಒಂದು, ಇದಕ್ಕೇನ್ ಹೇಳ್ತಾರೆ, ಡ್ಯಾಮ್ ತರ ಸ್ಟ್ರಕ್ಚರ್ ಒಂದು ಕಾಣಿಸ್ತು. ಅದಾದ್ಮೇಲೆ ಇದೇನ್ ಇರ್ಬೋದು ಅಂತ ಯೋಚನೆ ಮಾಡಿದಾಗ ಗೊತ್ತಾಯ್ತು, ಅಂದ್ರೆ ಇದು ಮಳೆಗಾಲದಲ್ಲಿ, ಅಂದ್ರೆ ತುಂಬಾ ಪೀಕ್ ಆಗಿ ಮಳೆ ಬರುವಾಗ ನೀರು ಅಂದ್ರೆ ಕೆರೆ ಫುಲ್ಲು ತುಂಬಿದ್ಮೇಲೆ ಅದನ್ನ ನೀರನ್ನ ಕಂಟ್ರೋಲ್ ಮಾಡಕ್ಕೋಸ್ಕರ ಈ ಡ್ಯಾಮ್ ಅನ್ನ ಅವರು ಕಟ್ಟಿರ್ಬೋದು ಅಂತ. ಹೌದು, ಅದಕ್ಕೋಸ್ಕರನೇ ಕಟ್ಟಿದಾರ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಟೂರಿಸ್ಟ್ ಗಳು ಬರ್ತಾರಲ್ವಾ, ಅವರಿಗೋಸ್ಕರ ಒಂದು ಕೂತ್ಕೊಂಡು ರಿಫ್ರೆಶ್ಮೆಂಟ್ ಏರಿಯಾ ತರ ಏನಾದ್ರು ಊಟ ಮಾಡ್ಲಿಕ್ಕೆ ಅದೇ ತರ ಒಂದು ಜಾಗ ಮಾಡಿದ್ದಾರೆ ಕಾಂಕ್ರೀಟ್ ಅಲ್ಲಿ ಚೆನ್ನಾಗಿ ಮಾಡಿ. ಒಂದು ದೊಡ್ಡ ಆಲದ ಮರವ ಯಾವ್ದೋ ಮರ, ಆದ್ರೆ ತುಂಬಾ ನೆರಳಿತ್ತು, ತುಂಬಾ ಅಂದ್ರೆ ತುಂಬಾ ಕೂಲ್ ಆಗಿತ್ತು ಜಾಗ ಮಾತ್ರ. ತುಂಬಾ ಖುಷಿ ಆಯ್ತು. ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡ್ವಿ, ಹರಟೆ ಹೊಡೆದ್ವಿ, ಮಾತಾಡಿದ್ವಿ. ಅದಾದ್ಮೇಲೆ ಏನಂತಾರೆ, ಮೇನ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಹೆಸರುಘಟ್ಟ ವ್ಯೂ ಪಾಯಿಂಟ್, ಲೇಕ್ ವ್ಯೂ ಪಾಯಿಂಟ್, ಅಲ್ಲಿ ಹೊರಟ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಈ ತರ ಇದು ಸುತ್ತಲೂ ಒಂದು ವಾಕಿಂಗ್ ಟ್ರ್ಯಾಕ್ ತರ ಇದೆ. ಅದು ಬ್ರಿಡ್ಜು ಏನ್ ಕಾಣ್ತಾ ಇರ್ತದೆ ದೂರದಲ್ಲಿ, ಅಲ್ಲಿಂದಾನೇ ನಾವು ನಡ್ಕೊಂಡ್ ಬಂದದ್ದು. ತುಂಬಾ ಅಂದ್ರೆ ತುಂಬಾ ವಾಕಿಂಗ್ ಆಯ್ತು, ಆದ್ರೆ ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ನನ್ಗೆ ಎಸ್ಪೆಷಲಿ ನಂಗೆ ಈ ನೀರಿರೋ ಪ್ಲೇಸ್ಗಳು ಲೈಕ್ ರಿವರ್, ಫಾಲ್ಸ್, ಆಮೇಲೆ ಸಮುದ್ರ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಅಫ್ಕೋರ್ಸ್ ನನ್ಗೆ ಒಂದು ಫೋಬಿಯಾ ಇದೆ, ಆ ನೀರ್ ಸೌಂಡ್ ಕೇಳಿದ್ರೆ ಸ್ವಲ್ಪ ಹೆದರಿಕೆ ಬರುತ್ತೆ. ಅಂದ್ರೆ ಏನೋ ನಾವು ಅದ್ರಲ್ಲಿ ಕೊಚ್ಕೊಂಡು ಹೋಗ್ತೀವೇನೋ ಆತರ ಏನೋ ಒಂದು ಭಯ ಆಗ್ತಾ ಇರುತ್ತೆ ಮನ್ಸಲ್ಲಿ. ಬಟ್ ಅದರ್ವೈಸ್ ನಂಗೆ ನೀರಿರೋ ಪ್ಲೇಸ್ಗಳು, ಈ ತರ ವಾಟರ್ ಪ್ಲೇಸಸ್ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಬಂದ್ಮೇಲೆ ಅನ್ನಿಸ್ತು, ಓ ಮೈ ಗಾಡ್, ನಾವೇನಾದ್ರೂ ಒಂದು ಇಲ್ಲಿ ಫೋಟೋ ಶೂಟ್ ಮಾಡ್ಬೋದಿತ್ತಲ್ವಾ. ನನ್ನ ತಂಗಿಗೆ ನಾನು ತಮಾಷೆ ಮಾಡ್ತಾ ಇದ್ದೆ, ನೀನೇನ್ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಮಾಡ್ಬೇಕು, ಎಷ್ಟ್ ಚೆನ್ನಾಗಿದೆ ಅಲ್ವಾ ಇಲ್ಲಿ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ನಾನೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿದೆ. ಅಲ್ಲೆಲ್ಲ ಒಣಗಿರೋ ಮರಗಳು ನೀರಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಯಾವಾಗ್ಲೂ ನೀರು ಅಥವಾ ಈ ತರ ಸಮುದ್ರ, ನದಿ, ಹೊಂಡ, ಕೆರೆ ಎಲ್ಲ ನೋಡಿದಾಗ ಏನಪ್ಪಾ ಅನ್ಸುತ್ತೆ ಅಂದ್ರೆ, ಒಂದು
ಫಿಲಾಸಾಫಿಕಲ್ ಆಗಿ ಏನೋ ಒಂದು ಥಾಟ್ ಬರುತ್ತೆ. ಏನಪ್ಪಾ ಅಂದ್ರೆ ಇದ್ರೆ ನೀರ್ ತರ ಇರ್ಬೇಕು, ಯಾವ್ದ್ರಲ್ಲಿ ಹಾಕಿದ್ರು ಅಡ್ಜಸ್ಟ್ ಆಗುತ್ತೆ, ಎಲ್ಲಿ ಹಾಕಿದ್ರು ಹರ್ಕೊಂಡು ಹೋಗುತ್ತೆ, ಯಾವ್ದ್ರಲ್ಲಿ ಹಾಕಿದ್ರು ಅದೇ ಶೇಪ್ ಅಲ್ಲಿ ಮೌಲ್ಡ್ ಆಗುತ್ತೆ. ಹಾಗೆ ನೀರ್ ಯಾವಾಗ್ಲೂ ನಿರಂತರವಾಗಿ ಹರಿತಾ ಇರುತ್ತೆ, ಅಥವಾ ನಿರಂತರವಾಗಿ ಒಂದು ಏನಂದ್ರೆ ಮೂಮೆಂಟ್ ಅಲ್ಲಿ ಇರುತ್ತೆ. ಸೊ ಹಾಗೇನೆ ನಮ್ ಮನುಷ್ಯನು ಅದೇ ತರ ಇರ್ಬೇಕು, ಮನುಷ್ಯನ ಜೀವನನು ಹಾಗೆ ಇರ್ಬೇಕು ಅಂತ ಅನಿಸ್ತಾ ಇರುತ್ತೆ. ತುಂಬಾ ಫಿಲಾಸಫಿಕಲ್ ಆಯ್ತೋ ಏನೋ ಗೊತ್ತಿಲ್ಲ, ಬಟ್ ನನ್ಗೆ ಹಂಗ ಅನ್ಸುತ್ತೆ. ಸೊ ನಾನು ಅದನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಎಷ್ಟ್ ಚೆನ್ನಾಗಿ ಕುರಿಗಳೆಲ್ಲ ಬಂದು ಸಾಲಾಗಿ ಬಂದು ಮಂಡಿ ಊರಿ ನೀರ್ ಕುಡಿತಾ ಇದೆ ಅಂತ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಹಳ್ಳಿ ಕಡೆಗಳಲ್ಲಿ ಇದನ್ನೆಲ್ಲ ನೋಡಿರೋದು, ಬ್ಯಾಂಗ್ಳೂರಲ್ಲಿ ಈ ತರ ನೋಡಿ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇರೋದು ಒಂದು ವ್ಯೂ ಪಾಯಿಂಟ್, ಒಂಥರ ಏನ್ ಹೇಳ್ತಾರ ಲೈಟ್ ಹೌಸ್. ಈಗ ಬೀಚ್ ಸೈಡ್ ಎಲ್ಲ ಲೈಟ್ ಹೌಸ್ ಇರುತ್ತಲ್ವಾ, ಆ ತರ ಒಂದು ವ್ಯೂ ನ ನೋಡೋದಕ್ಕೋಸ್ಕರ ಆತರ ಒಂದು ಏನೋ ಬಿಲ್ಡಿಂಗ್ ಅಂದ್ರೆ ಒಂದು ಇದು ಮಾಡಿದ್ದಾರೆ ಅಲ್ಲಿ ಸ್ಟ್ರಕ್ಚರ್. ಸೊ ಅದನ್ನ ನೋಡೋಣ ಅಂತ ನಡ್ಕೊಂಡ್ ಹೋಗ್ತಾ ಇದ್ವಿ. ದಾರಿ ಉದ್ದಕ್ಕೂ ಈ ತರ ಫೆನ್ಸಿಂಗ್ ಮಾಡಿದ್ದಾರೆ, ಅಂದ್ರೆ ಲೇಕ್ ಸುತ್ತ ಸಹ ಈ ತರ ಒಂದು ಫೆನ್ಸಿಂಗ್ ಮಾಡಿದ್ದಾರೆ. ಇನ್ನೊಂದು ಇಷ್ಟು ಬ್ಯೂಟಿಫುಲ್ ವ್ಯೂ ಅಂದ್ರೆ ನೋಡಿ, ಬ್ಯಾಂಗ್ಳೂರಲ್ಲಿ ನಿಮ್ಗೆ ಈ ತರ ಅಡಿಕೆ ತೋಟ, ತೆಂಗಿನ ತೋಟ ಇಷ್ಟೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಎಲ್ಲ ಗೊತ್ತಾ. ಎಲ್ರು ಮನ್ಸಲ್ಲೂ ಬ್ಯಾಂಗ್ಳೂರ್ ಅಂದ್ರೆ ಏನು, ಟ್ರಾಫಿಕ್ ಅಪ್ಪ, ಬಿಲ್ಡಿಂಗ್ ಅಪ್ಪ, ಏ ಸಿಗ್ನಲ್ಸ್, ಅಂದ್ರೆ ಇದೇ ಏನೋ ಥಿಂಕಿಂಗ್ ಗಳಿರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈ ತರ ಪ್ಲೇಸಸ್ ಬ್ಯಾಂಗ್ಳೂರಲ್ಲಿ ಇರೋರು, ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಹೋಗಿರೋರು ಪ್ಲೀಸ್ ಎಕ್ಸ್ಪ್ಲೋರ್ ಮಾಡಿ, ತುಂಬಾ ಖುಷಿ ಆಗುತ್ತೆ ನಿಮ್ಗೆ. ಸಣ್ಣದಾಗಿ ಒನ್ ಡೇ ಔಟ್ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ತುಂಬಾ ಅಂದ್ರೆ ತುಂಬಾ ಪೀಸ್ಫುಲ್ ಆಗಿತ್ತು ಮಾತ್ರ ಜಾಗ. ಸೊ ಈ ವ್ಯೂ ಪಾಯಿಂಟ್ ಆಕ್ಚುಲಿ ಕ್ಲೋಸ್ ಇತ್ತು ನಾವು ಹೋದಾಗ, ಗೊತ್ತಿಲ್ಲ ವಾಟ್ ಈಸ್ ದ ರೀಸನ್ ಅಂತ. ಬಟ್ ಅದರ್ವೈಸ್ ನಾವ್ ಅಲ್ಲಿ ಹೋಗ್ಬೋದು, ಅದು ಲಾಕ್ ಓಪನ್ ಇದ್ರೆ ಅಲ್ಲಿಂದ ನಾವು ತುಂಬಾ ಅಂದ್ರೆ ಕೆರೆದು ಲೇಕ್ದ ಏನ್ ವ್ಯೂ ಇದೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಬಹುದು. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನ ಕೆಲವು ಸಿನಿಮಾ ಅಂದ್ರೆ ಮೂವೀಸ್ ಮತ್ತೆ ಸೀರಿಯಲ್ಸ್ ಗಳಲ್ಲೂ ನಾನ್ ನೋಡಿದೀನಿ, ಸಮ್ ಟೈಮ್ ಬ್ಯಾಕ್ಸ್ ನೋಡಿದೀನಿ ನಾನು ಇದನ್ನ. ಇಲ್ಲೆಲ್ಲ ಶೂಟಿಂಗ್ ಎಲ್ಲ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಇದ್ದು ಒಂದು ದುರ್ಗಾದೇವಿ ಟೆಂಪಲ್. ತುಂಬಾ ಅಂದ್ರೆ ಟೆಂಪಲ್ ಅಷ್ಟು ವಿಶೇಷ ಅಂತ ಅನ್ಸಿದ್ ಯಾಕೆ ಅಂದ್ರೆ, ಟೆಂಪಲ್ಲಿನ ಆ ಗುಡಿದು ಮೆಟ್ಲೇನಿದೆ ಅದಕ್ಕೇನೆ ಕೆರೆದು ನೀರು ಬಂದು ಅಭಿಷೇಕ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬಾ ವಿಶೇಷ ಅನ್ಸಿತ್ತು ನನ್ಗೆ. ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ, ಆ ಎದುರುಗಡೆ ಕೂತ್ಕೊಂಡ್ರೆ ಆ ತಂಪಾದ ಗಾಳಿ, ಆ ನೀರ್ ಮೇಲಿಂದ ಗಾಳಿ ಬರುತ್ತೆ ಗೊತ್ತಾ, ಎಷ್ಟು ತಂಪಾಗಿತ್ತು ಅಂದ್ರೆ. ಈ ಜಾಗದಲ್ಲಿ ನಾವೇನಿಗೆ ಕುತ್ಕೊಂಡಿದೀವೋ ಅಲ್ಲಿಂದ ಏಳಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ ನಮ್ಗೆ. ನಾನಂದ್ರು ದೇವಸ್ಥಾನದ ಹೊರ್ಗೆನೆ ಕುತ್ಕೊಂಡು ದೇವ್ರ ಕೈ ಮುಗ್ದು ಅಲ್ಲೇನೆ ಕುತ್ಕೊಂಡ್ಬಿಟ್ಟಿದೆ. ಹೇಗೂ ನನ್ ಮಗ ಮಲಗಿದ್ದ ಆ ಟೈಮಲ್ಲಿ. ಸೊ ಹಾಗಾಗಿ ನಾನು ಅವನ ಹತ್ರನೇ ಕುತ್ಕೊಂಡ್ಬಿಟ್ಟಿದೆ. ತುಂಬಾ ಖುಷಿ ಆಯ್ತು ನಂಗೆ. ಜಸ್ಟ್ ಒಂದು ಔಟಿಂಗ್ ಅಂತ ಬಂದ್ರು ಸಹ ನಮ್ಗೊಂದು ಒಳ್ಳೆ ದೇವಸ್ಥಾನ ಸಿಕ್ತಲ್ಲ ನೋಡಕ್ಕೆ ಅಂತ ತುಂಬಾ ನಂಗೆ ಖುಷಿ ಆಯ್ತು. ಹಾಗೇನೆ ದೇವ್ರಿಗೆಲ್ಲ ಕೈ ಮುಗ್ದು ಅಲ್ಲಿ ಸುತ್ತಲೂ ಏನಿದೆ ಜಸ್ಟ್ ಒಂದ್ ರೌಂಡ್ ಹಾಕೊಂಡ್ ನೋಡ್ಕೊಂಡ್ ಬಂದ್ವಿ. ಸೊ ನಾನ್ ನಿಮ್ಗೆ ಹೇಳಿದೆಯಲ್ಲ, ದೇವಸ್ಥಾನದ ಮೆಟ್ಲಿಗೆನೆ ನಿಮ್ಮ ಇದು ಲೇಕ್ ಇದು ನೀರು ಅಂದ್ರೆ ಕೆರೆದು ನೀರು ಅಭಿಷೇಕ ಆಗ್ತಾ ಇರುತ್ತೆ. ಕೆಳಗೆ ಹೋಗೋರು ಹೋಗ್ತಾ ಇದ್ರು ಕೆಲವರು, ಬಟ್ ನಾವು ಮೇಲಿಂದಾನೇ ನೋಡ್ಕೊಂಡು ವ್ಯೂ ಎಲ್ಲ ಹೇಗಿದೆ ಎಲ್ಲ ನೋಡ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು, ನಮ್ಗೆ ಇಲ್ಲಿ ಮೇನ್ ಇದೆ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕು ದೇವಸ್ಥಾನದಲ್ಲಿ ಅಂತ. ಸೊ ಹಾಗೆ ಕೂತ್ಕೊಂಡು ಯಾವ ದೇವಸ್ಥಾನದಲ್ಲಿ ಹೋದ್ರು ಸಹ ಆ ದೇವಸ್ಥಾನದ ಒಂದು ವೈಬ್ ಅಥವಾ ಎನರ್ಜಿ ನಮ್ಮ ದೇಹಕ್ಕೆ ಬರ್ಬೇಕು ಅಂದ್ರೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಕೂಲ್ ಆಗಿ ಕೂತ್ಕೊಳ್ಬೇಕಂತೆ. ಸೊ ಅದಕ್ಕೆ ಹೇಳೋದು, ಕೈ ಮುಗಿದ್ಮೇಲೆ ಒಂದ್ ಸೆಕೆಂಡ್ ಆದ್ರೂ ಕೂತ್ಕೊಂಡು ಹೇಳ್ತಾರೆ ದೊಡ್ಡವರು ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದ ಸುತ್ತಲೂ ಈ ತರ ತೋಟ, ಹಳ್ಳಿ ಮನೆಗಳು ತುಂಬಾ ಚೆನ್ನಾಗಿದೆ. ದೇವಸ್ಥಾನನೂ ಚೆನ್ನಾಗಿತ್ತು, ಬಟ್ ದೇವಸ್ಥಾನಕ್ಕಿಂತ ದೇವಸ್ಥಾನ ಇದ್ದ ಜಾಗ ಇದೆಯಲ್ಲ, ದಟ್ ಈಸ್ ದ ಅಲ್ಟಿಮೇಟ್ ಥಿಂಗ್. ಸೊ ನೋಡಿದಾಯ್ತು, ಜಾಗ ನೋಡಿದಾಯ್ತು, ಅಂದ್ರೆ ಲೇಕ್ ನೋಡಿದಾಯ್ತು, ವ್ಯೂ ಪಾಯಿಂಟ್ ನೋಡಿದಾಯ್ತು. ನೆಕ್ಸ್ಟ್ ಈಗ ನಾವು ಮನೆಗೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಮಳೆ ಬರಂಗಾಯ್ತು. ಸೊ ಹಾಗಾಗಿ ಮಗು ಬೇರೆ ಇತ್ತಲ್ಲ ಅಂತ ಪಟ್ಟ ಒಂದು ರಿಕ್ಷಾ ಬುಕ್ ಮಾಡಿ ಮನೆಗೆ ಹೊರಟ್ವಿ. ಹಾಗೇನ್ ದಾರಿ ಉದ್ದಕ್ಕೂ ಅದೇ ಗ್ರೀನ್ರಿ, ಅದೇ ಹಸಿರು, ಅದೇ ವ್ಯೂ. ಓ ಮೈ ಗಾಡ್, ಐ ಕಾಂಟ್ ಟೇಕ್ ಮೈ ಐಸ್ ಆಫ್ ಅಂತಾನೆ ಹೇಳ್ಬೋದು. ಸೊ ಈ ವ್ಯೂ ನೀವು ನೋಡ್ಲಿ, ನಿಮ್ಗೂ ಖುಷಿ ಆಗ್ಲಿ. ಯಾರಿಗೆಲ್ಲ ಬ್ಯಾಂಗ್ಳೂರಲ್ಲಿ ಈ ತರ ಒಂದು ಪ್ಲೇಸ್ ಇದೆಯಾ ಅನ್ನೋ ಒಂದು ಡೌಟ್ ಇದ್ರೆ, ಅಥವಾ ಇಫ್ ಯು ಆರ್ ವೆರಿ ಹ್ಯಾಪಿ ಟು ಸಿ ದಿಸ್ ಪ್ಲೇಸ್, ಪ್ಲೀಸ್ ಗೋ ಅಂಡ್ ವಿಸಿಟ್. ಇದು ಇರೋದು ಹೇಸರಘಟ್ಟ. ಇದಕ್ಕೆ ಹೇಸರಘಟ್ಟ ಲೇಕ್ ಅಂತ ಹೇಳ್ತಾರೆ.
ಈ ದಿನ ಆದ್ಮೇಲೆ ನೆಕ್ಸ್ಟ್ ಡೇ ನಾವು ನನ್ನ ಕಾಲೇಜಿಗೆ ಹೋಗಿದ್ವಿ. ವೆಲ್ಕಮ್ ಟು ಮೈ ಕಾಲೇಜ್, ರೇವಾ ಯೂನಿವರ್ಸಿಟಿ. ಹೌದು, ನಾನು ಇಲ್ಲಿ ಟೆಕ್ ಮಾಡಿದ್ದೀನಿ, ಟೆಕ್ ಓದಿದ್ದೆ. ಸೊ ಹಾಗಾಗಿ ನಾನು ಟೆಕ್ ಫೈನಲ್ ಇಯರ್ ಓದಿ ಎಕ್ಸಾಮ್ ಮುಗಿಸೋಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಸೊ ಹಾಗಾಗಿ ನನ್ನ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಎನಿವೇ ನಾವು ಬಂದಿದ್ದೀವಲ್ವಾ ಬ್ಯಾಂಗ್ಳೂರಿಗೆ, ಲೆಟ್ಸ್ ಕಲೆಕ್ಟ್ ಸರ್ಟಿಫಿಕೇಟ್ ಅಂತ ಕಾಲೇಜಿಗೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಬೆಳಿಗ್ಗೆನೆ ಎದ್ದು. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ಕಾಲೇಜಿನ ಕೆಲವು ಗ್ಲಿಮ್ಸ್ನ ನಾನಿಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಕಾಲೇಜ್ ಅಂತೂ ದ ಮೋಸ್ಟ್ ಬ್ಯೂಟಿಫುಲ್ ಕಾಲೇಜ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಇಷ್ಟ. ಯಾರೆಲ್ಲ ರೇವಾ ಯೂನಿವರ್ಸಿಟಿ ಅವ್ರು ಇನ್ ಕೇಸ್ ಯಾರಾದ್ರೂ ವಾಚ್ ಮಾಡ್ತಾ ಇದ್ರೆ ಈ ವಿಡಿಯೋನ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಕಾಲೇಜಿಗೆ ಬಂದ್ವಿ, ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡ್ವಿ. ಥ್ಯಾಂಕ್ಸ್ ಟು ಏನಂತಾರೆ ಕೋಆರ್ಡಿನೇಟರ್, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ನನ್ನ ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋ ಸ್ಟಾಫ್ ಲೀವಲ್ಲಿ ಇದ್ರು, ಆದ್ರೂ ಸಹ ಅವರು ನನಗೆ ಹೆಲ್ಪ್ ಮಾಡಿ ಅರೇಂಜ್ ಮಾಡಿ ಕೊಟ್ರು. ಸೊ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಕ್ಯಾಂಟೀನಿಗೆ ಹೋಗಿ ಒಂದ್ ರೋಲ್ ಏನೋ ಒಂದು ತಿನ್ಕೊಂಡು, ಕಾಲೇಜ್ ಅಂದ್ರೇನೆ ಎಂತ ತುಂಬಾ ಖುಷಿ ಅಲ್ವಾ, ವಾಪಸ್ ಕಾಲೇಜ್ ಡೇಸ್ ಹೋಗೋದು. ಹಾಗಾಗಿ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ಓಕೆ ಒಂದ್ ರೌಂಡ್ ಹಾಕೊಂಡ್ ಬರೋಣ, ಹೇಗೂ ಬಂದಿದೀವಲ್ಲ ಅಂತ. ಬಿಸಿಲಿದ್ರು ನಮ್ಗೆ ಬಿಸಿಲು ತಾಗ್ತಾ ಇರ್ಲಿಲ್ಲ. ಯಾಕೆ ಹೇಳಿ, ನಾವಿದ್ದು ನಮ್ ಕಾಲೇಜಲ್ಲಿ ಅಷ್ಟು ಗಿಡಗಳಿದೆ, ಅಷ್ಟು ದೊಡ್ಡ ದೊಡ್ಡ ಮರಗಳಿದೆ, ಅಷ್ಟು ಬ್ಯೂಟಿಫುಲ್ ಆಗಿರೋ ಕಾಲೇಜ್ ನಮ್ದು. ಸೊ ಹಾಗೆ ಒಂದ್ ರೌಂಡ್ ಹಾಕೊಂಡು ಕ್ಯಾಂಟೀನಿಗೆ ಹೋಗಿ ತಿನ್ಕೊಂಡು ವಾಪಸ್ ನಾವು ಇನ್ನೇನು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಬ್ಯಾಂಗ್ಳೂರಿನ 2 ದಿನದ ಪ್ರಯಾಣ. ಅಲ್ಲಿ ನಾವೆಲ್ಲ ಏನ್ ಮಾಡಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮ್ಗೆ ಇಲ್ಲಿ ಒಂದು ತೋರ್ಸೋ ಪ್ರಯತ್ನ ಮಾಡಿದೆ. Please like, share and subscribe for more videos. Thank you so much for all your love and support. Keep watching.